ನಡೆದಾಡೋ ದೇವಿಯವಳು ಮಾತು ಹುರಿದಂತೆ ಎರಳು ಕುಣದಲ್ಲಿ ವಿಶ್ವ ಸುಂದರೇ ಕಣ್ಬಿಟ್ಟರೆ ಇವಳು ಒಲವು ಕಾಲಿಟ್ಟರೆ ಇವಳು ಗೆಲುವು ಕನಸಲ್ಲೂ ಬಿಡದೆ ಕಾಡೋ ಕೆನ್ನರೇ ಎಣೆಯೇ ಇಲ್ಲದ ಚೆಲುವು ದಣಿವೇ ಇಲ್ಲದ ನಲಿವು ಇವಳಂತ ಚತುರೇ ಇಲ್ಲ ರೀ ತನ್ನೋರಿಗೆ ಇವಳೇ ಹಿರಿಮೆ ತನ್ನೋರಲ್ಲಿ ಇವಳದ ಮಹಿಮೆ ತಿತ್ತೋಕೆ ಕುಲುಮೆ ಮನದ ಶಾಲೆಯಲ್ಲಿ ಗುಣಕ್ಕೂ ಬಸವನಂತೂ ಬದುಕು ಬೆಗೆದ ಬ್ರಹ್ಮಗಂಟು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೈವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ಓಂ ಮೇಷಾಯ ನಮಃ ಓಂ ಶಿವಾಯ ನಮಃ ತುಂಬಾ ಮಳೆ ಆಗಿ ಓಂ ಮಿಥುನಾಯ ಮರಳು ನಮಃ ಭೂಮಿ ಎಲ್ಲ ಓಂ ಸಮುದ್ರ ಕಟಕಾಯ ತರ ನಮಃ ಹರಿತಾ ಇದೆಯಂತೆ. ಓಂ ಸಿಂಹಾಯ ನಮಃ ನಿಮ್ದು ಅಮ್ಮಯ್ಯ ಓಂ ಕನ್ಯಾಯ ಅಂತೀರಿ. ನಮಃ ನೀವು ಮಾತ್ರ ಓಂ ಹೊರಗಡೆ ತುಲಾಯ ಬರ್ಬೇಡಿ. ನಮಃ ಓಂ ವೃಶ್ಚಿಕಾಯ ನಮಃ ಓಂ ಧನುಷ್ಯೇ ನಮಃ ನಮಸ್ತೆ ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಅಣ್ಣನ್ ಕರಿಬೇಕಾ? ಓಂ ಮಹಾ ಮೇಘನಾಯ ನಮಃ ಓಂ ತುಷಾಯ ನಮಃ ಓಂ ನಮ್ಮ ಅತ್ತೆ ಶಿವಾಯ ನಮಃ ಮಂತ್ರದಲ್ಲಿ ಏನು ಓಂ ಮಿಥುನಾಯ ಕೇಳಿಸ್ಲಿಲ್ಲ. ನಮಃ ಓಂ ಇನ್ನೊಂದ್ಸಲ ಹೇಳಿ. ಕಟಕಾಯ ನಮಃ. ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ರಿಪೋರ್ಟಿಂಗ್ ಸರ್. ಅಣ್ಣ ಬರೀ ಇದೇ ಆಗೋಯ್ತು. ಅಲ್ಲಿ ಹತ್ಗೆ ಕರಿತಿದ್ದಾರೆ, ಹೋಗು. ರೀ, ಅಣ್ಣ ಡ್ಯೂಟಿಗೆ ಹೋಗ್ತಿದ್ದಾನೆ. ಅವನ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನಿಯತ್ತಿ ಗಂಟು ಬಿದ್ದು ಒದ್ದಾಡ್ತಿದ್ದಾನೆ. ಒಂದ್ಸಲ ನೀನ್ ದಿನಾನು ದೇವ್ರ ಮುಂದೆ ಕೇಳಿದ್ದೇ ಕೇಳ್ತಾ ಇದ್ರೆ ಆ ದೇವ್ರು ಬೇಜಾರ್ ಮಾಡ್ಕೊಂಡು ಹೊರಟೋಗಲ್ವಾ? ಯಾಕ್ರಿ ಹೋಗ್ತಾನೆ? ಇಷ್ಟು ವರ್ಷದಿಂದ ಅವನಿಗೆ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ಲಿಲ್ವಾ? ಭಕ್ತಿ ತೋರಿಸ್ಲಿಲ್ವಾ? ನಮ್ಮಿಬ್ರು ಹೆಣ್ಮಕ್ಳಿಗೆ ಮದುವೆ ಮಾಡಿ ನನಗೆ ಮುಕ್ತಿ ಸಿಗ್ಬೇಕು ಅಷ್ಟೇ. ಅದು ಸಿಗೋವರೆಗೂ ನಾನು ಅವನನ್ನ ಬಿಡಲ್ಲ. ಅಯ್ಯ ಅತ್ಗೆ, ದುಡಿಮೆ ಮಾಡಕ್ ಹೋಗೋ ಗಂಡನ ನಗ್ನಗ್ತಾ ಕಳಿಸ್ಕೊಡ್ಬೇಕು. ಆಗ್ಲೇ ಕೈ ತುಂಬಾ ದುಡ್ಡು ತಗೊಂಬರೋದು. ಭುಜ, ದುಡ್ಡಿಂದನೇ ಎಲ್ಲ ಆಗಲ್ಲ ಕಣೆ. ಹೌದಾ? ಸರಿನಪ್ಪ. ಹಾಗಾದ್ರೆ ನಿನ್ ಎರಡೂ ಹೆಣ್ಮಕ್ಳಿಗೆ ದುಡ್ಡಿಲ್ಲದೆ ಮದುವೆ ಮಾಡಿ ತೋರ್ಸು ನೋಡೋಣ. ಆ ದೇವರ ಆಶೀರ್ವಾದ ಇದ್ರೆ ನಮ್ಮ ರೂಪನ್ಗೆ ಒಳ್ಳೆ ಸಂಬಂಧ ಸಿಗುತ್ತೆ. ಅಯ್ಯೋ ಅತ್ಗೆ, ನಮ್ ರೂಪನ್ಗೇನ್ ಕಮ್ಮಿ? ಹೆಸರಿಗೆ ತಕ್ಕಂಗೆ ರೂಪವತಿ. ಅಣ್ಣ ಒಂದ್ಸಲ ನೋಡಿದ್ರೆ ಸಾಕು, ಹಾಗೆ ಕಣ್ಣು ಮುಚ್ಕೊಂಡು ಹಂಗೆ ತಾಳಿ ಕಟ್ಬಿಡ್ತಾರೆ. ಆದ್ರೆ ನಮ್ ದೀಪುನೇ ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡ್ಬೇಕು ಅಂತಾನೆ ಅನ್ಸಲ್ಲ. ನಮ್ಮ ಮನೆ ಹೆಣ್ಮಕ್ಳನ್ನ ಮುಂದೆ ಬರ್ಸಪ್ಪ ಅಂತ ಆ ದೇವ್ರನ್ನ ಕೇಳ್ಕೊಂಡ್ರೆ ಅವಳಿಗೆ ಹಲ್ ಮುಂದೆ ಬರ್ಸಿಟ್ಟಿದ್ದಾನೆ. ಆ ಎಳೆ ಮಕ್ಕಳನ್ನ ಹಿಂದೆ ಕಟ್ಕೊಂಡು ಊರೂರ ಹತ್ರ ಎಲ್ಲ ಜಗಳ ಆಡ್ಕೊಂಡು ಊರೂರ್ ಸುತ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ನಮ್ ಸೋಡಾ ಬುಡ್ಡಿನ ಮದ್ವೆ ಆಗೋಕೆ ಅದ್ಯಾವ ಸೀಮೆಣ್ಣೆ ಬುಡ್ಡಿ ಬರುತ್ತೋ ಏನೋ. ನೀವಿನ್ನು ಫೋನ್ ಕಟ್ ಮಾಡ್ಲಿಲ್ವಾ? ಈ ಸಲ ದುಬೈಯಿಂದ ಬರ್ತಾ ದೀಪುಗೆ ಹೊಸ ಹಲ್ಕಿ ತಗೊಂಡ್ಬನ್ನಿ. ಇದೇನೋ ಇದು ಈ ಕಲರ್ ತಂದಿದ್ಯಾ? ಇವತ್ತು ಎಂತ ಇಂಪಾರ್ಟೆಂಟ್ ದಿನ ಗೊತ್ತಲ್ವಾ? ಇದನ್ನೇನಾದ್ರೂ ನನ್ನ ತಂಗಿ ಸೌಂದರ್ಯ ನೋಡಿದ್ರೆ ಅಷ್ಟೇ, ಮೊದಲು ಚೇಂಜ್ ಮಾಡ್ಕೊಂಬೋಗು. ಕರೆದ್ರೆ ಕೇಳ್ಸಲ್ವಾ? ಕರೆದ್ರಾ? ಹೀಗಂದ್ರೆ ಕರೆದ ಹಾಗೆ. ಯಾರನ್ ಕೇಳಿ ರೆಡ್ ರೋಸ್ ಇಲ್ಲಿಟ್ಟಿದ್ಯಾ? ಅದು ಸೌಂದರ್ಯ. ಚಿರುಗ್ ಏನ್ ಇಷ್ಟ ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ಈ ರೆಡ್ ರೋಸ್ ನ ತೆಗೆದು ವೈಟ್ ರೋಸಸ್ ಇಡು. ಚಿರುಗ್ ಏನ್ ಸ್ವೀಟ್ ಮಾಡ್ತಿದ್ಯಾ? ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ ಮೇಡಮ್. ಬೇಡ, ಖೀರ್ ಮಾಡು. ಅಲ್ಲ ಸೌಂದರ್ಯ ಮೇಡಮ್. ನಾನೇನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡು. ಗಾಟ್ ಇಟ್? ಸರಿ ಮೇಡಮ್. ಸುಕನ್ಯಾ, ಏನೇ ನಿಮಗೆ ಅಂತ ಈ ಡ್ರೆಸ್ ನ ರೆಡಿ ಮಾಡಿ ಇಟ್ಟಿದ್ದೀನಿ ತಾನೆ. ಇದನ್ನ ಹಾಕೊಳ್ಳದೆ ಬೇರೆ ಯಾವ್ದೋ ಹಾಕೊಂಡಿದ್ದೀರಾ? ಬಟ್ಟೆ ಹಾಕೊಂಡಿದ್ದೀನಲ್ಲ, ಖುಷಿ ಪಡೆ. ಕಟ್ಕೊಂಡಿದ್ ಗಂಡನೇ ನನ್ ಮಾತ್ ಕೇಳ್ತಾ ಇಲ್ಲ. ಇನ್ ಬೇರೆಯವ್ರು ಕೇಳಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೇ ಅದು ಗೊಣಗೊಣ ಅಂತಿದ್ಯಲ್ಲ?
ನಿಮ್ಮ ಅಣ್ಣನ ಹೆಂಡತಿ ಸತ್ ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ನಿಮ್ಮ ಅಣ್ಣ ಆದ್ಮೇಲೆ ಈ ಮನೆಗೆ ಹಿರಿಯರು ನೀವು, ನಿಮ್ಮ ಹೆಂಡತಿ, ನಾನು. ಈಗ ಗೊತ್ತಾಯ್ತಾ? ಈ ಆಸ್ತಿನ ನಾವಿಬ್ರು ಅನುಭವಿಸ್ಬೇಕಾಯಿತು. ಇನ್ಯಾರೋ ಬಂದು ಅನುಭವಿಸ್ತಾ ಇದ್ದಾರೆ. ನಿಮಗೆ ಸ್ವಲ್ಪ ಮರ್ಯಾದೆ ಅನ್ನೋದೇ ಇಲ್ವಾ? ಆ ಸೌಂದರ್ಯ ಹೇಳೋ ಕೆಲಸನೆಲ್ಲ ಕತ್ತೆ ಥರ ಮಾಡ್ತಿರಲ್ರಿ. ಯಾರು ಸೌಂದರ್ಯನಾ? ಅವಳು ಮನೇಲೆ ಇದ್ದಾಳೆ ತಾನೆ. ನೇರವಾಗಿ ಬಂದು ಹೇಳೋದಕ್ಕೆ ಏನಂತ ಅವಳಿಗೆ? ನಾನು ನಿಮ್ಮ ಹತ್ರನೇ ರೀ ಮಾತಾಡ್ತಿರೋದು. ರೀ ನಿಂತ್ಕೊಳ್ರಿ. ಅಂಬುಜ ಹೇಳಿದ ಮಾತಿಂದ ನಿನಗೆ ಬೇಜಾರಾಯ್ತಕ್ಕಂದ? ಬೇಜಾರು ಮಾಡ್ಕೋಬೇಡ. ನಿನಗೂ ಒಂದು ಒಳ್ಳೆ ಗಂಡು ನೋಡಿ ಮದ್ವೆ. ಪೊಲೀಸಪ್ಪ ತಲೆನೇ ಕೆಡ್ಸ್ಕೋಬೇಡ. ಯಾಕೆ ಹೇಳು? ಹಲ್ಲ ಕ್ಲಿಪ್ಪು, ಕಣ್ಣಿಗೆ ಸೋಡಾ. ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿದೆ? ಅದನ್ನು ಬಿಡು, ಮದ್ವೆನೇ ಆಗಲ್ಲ. ಆಮೇಲೆ ನಂಗೆ ಚೆನ್ನಾಗಿ ದುಡಿಬೇಕು. ದುಡ್ದು ಅಕ್ಕನ ಮದ್ವೆ ಮಾಡಿಸ್ಬೇಕು. ಜೊತೆಗೆ ನಿಮ್ಮಿಬ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಪೊಲೀಸಪ್ಪ, ನೀ ರಿಟೈರ್ ಆಗೋ ಮುಂಚೆ ನಿಂಗೆ ಒಂದು ಕಾರ್ ಕೊಡಿಸ್ಬೇಕು. ಒಂದ್ಸಲ ಟೇಲರಿಂಗ್ ಶಾಪ್ ಅಂತ ದೊಡ್ಡದಾಗ ಒಂದು ಅಂಗಡಿ ತೆಗಿಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇರೋ ನನಗೆ ಮದ್ವೆ ಗಿದ್ವೆ ಎಲ್ಲ ಬೇಡ. ನಾನು ನಿಮ್ಮಿಬ್ರನ್ನ ಬಿಟ್ಟು ಎಲ್ಲಿಗೂ ಹೋಗ್ತಿಲ್ಲ. ದೀಪು, ನಿನ್ ಗುಣ ನೋಡಿದ್ಮೇಲೆ ಅನ್ಸುತ್ತೆ ಅಂಧ ಅನ್ನೋದು ಮುಖಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನ್ಸಿಗೆ ಸಂಬಂಧಪಟ್ಟಿದ್ದು ಅಂತ. ಹಾಗೆ ಮನ್ಸಿಂದ ನೋಡಿದ್ರೆ ನಮ್ ದೀಪನೇ ಸುಂದ್ರಿ ರೀ. ಸಾಕು ಮುದ್ ಮಾಡಿ ಮಾಡಿ ಮೆರೆಸ್ಬೇಡಿ. ಅಮ್ಮ, ಚೀಟಿಗೆ ದುಡ್ಡು ಕೇಳಿದ್ದೆ ಅಲ್ವಾ? ತಗೋ. ಪೊಲೀಸಪ್ಪ, ಇದು ನಿನ್ಗೆ. ನನಗೆ ಯಾಕಮ್ಮ ದುಡ್ಡು? ಬರೋ ಸಂಬಳ ಎಲ್ಲ ಮನೆಗೆ ಖರ್ಚು ಮಾಡಿ ಆ ಕಾಕ ಹೋಟೆಲ್ ಅಲ್ಲಿ ಕುಡಿತಿದ್ದ ಬೈಟು ಕಾಫಿಗೂ ಬ್ರೇಕ್ ಹಾಕಿದೆ ಅಂತ ಗೊತ್ತಾಯ್ತು. ತಗೋ. ಪೊಲೀಸಪ್ಪ. ದೀಪು, ಪೊಲೀಸಪ್ಪ ಇಟ್ಕೋ. ಕಿರಿ ಮಗಳು ನೀನು, ಆದ್ರೂ ಹಿರಿ ಮಗಳಿಗಿರೋ ಜವಾಬ್ದಾರಿ ನಿನಗಿದೆ. ನಿಮ್ಮ ಹಿರಿಮಗಳು ಬಿಡ್ರಿ, 8-9 ಗಂಟೆ ಆದ್ರೂ ಇನ್ನೂ ಮಲ್ಕೊಂಡಿದ್ದಾಳೆ. ಅಲ್ಲ ರೀ, ಇವತ್ತು ದೇವಸ್ಥಾನದಲ್ಲಿ ಅವಳಿಗೋಸ್ಕರ ಪೂಜೆ ಇಡಿಸ್ಕೊಂಡಿದ್ದೀನಿ. ಒಳ್ಳೆ ಮುಹೂರ್ತ ಇದೆಮ್ಮ. ಬೆಳಿಗ್ಗೆ ಬೇಗ ಎದ್ದೇಳು ಅಂದ್ರೆ ಇನ್ನೂ ಮಲ್ಕೊಂಡಿದ್ದಾಳೆ. ಅಮ್ಮ ಬಿಡಮ್ಮ, ಅಕ್ಕ ತಾನೆ ಕಣ್ ತುಂಬಾ ನಿದ್ದೆ ಮಾಡ್ಲಿ. ಅವಾಗ್ಲಿ ತಾನೆ ಅವಳು ಇಡೀ ದಿನ ಫ್ರೆಶ್ ಆಗಿರೋದು. ಹೋಗಿ ಎಪ್ಸೆ ಸಾಕು. ಆಯ್ತಾಯ್ತಾಯ್ತಾಯ್ತಾಯ್ತು. ನೀ ಚಿಟ್ಕಿ ಹೊಡಿಯೋಷ್ಟಕ್ಕೆ ನಾನು ಅಕ್ಕನ ಲಕ್ಲಕ ಅಂತ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ, ಆಯ್ತಾ? ರೀ ಕುತ್ಕೊಳ್ರಿ. ಅರೆ ಸಾಕು, ನಿಂತ ಇದೆಯಾ? ಕೂತ್ಕೊಳ್ಳೋ. ಸರಿ ಅಣ್ಣ. ಭಾವ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಭಾವ, ನಮ್ಮ ಸಂಬಂಧಿಕರಲ್ಲಿ ಒಂದು ಸುಂದರವಾಗಿರೋ ಹುಡುಗಿನ ನೋಡಿದ್ದೀವಿ. ನಮ್ಮ ಚಿರುಗೆ ತುಂಬ ಒಳ್ಳೆ ಜೋಡಿ ಅಂತ ನಾವಿಬ್ರು ಮಾತಾಡ್ಕೋತಾ ಇದ್ವಿ, ಅಲ್ವೇನ್ರಿ? ಹೌದಾ? ಒಂದು ಕೆಲಸ ಮಾಡಮ್ಮ, ಎಲ್ಲ ಸೌಂದರ್ಯಂಗೆ ಹೇಳ್ಬಿಡು. ಅಷ್ಟೇನಾ? ಹಾ, ಅಷ್ಟೇ ಅಣ್ಣ. ಭಾಸ್ಕರ್, ಈ ಸೈನಿಂಗ್ ಅಥಾರಿಟಿ ಎಲ್ಲ ಸೌಂದರ್ಯನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಡು. ನನಗೆ ಈ ಭಾರ ಎಲ್ಲ ಹೊರಕ್ಕಾಗಲ್ಲ. ನಾನೇ ತುಂಬ ಸಲ ಅವಳಿಗೆ ಹೇಳಿದ್ದೀನಿ, ಯಾಕೆ ಅವಳು ಒಪ್ಕೋತಾ ಇಲ್ಲ. ಇವಳೆಲ್ಲಿ ಹೊರಟ್ಲು? ನಂಗೂ ಗೊತ್ತಿಲ್ಲ ಅಣ್ಣ. ಮಗಳೇ ಅರ್ಚನಾ, ಒಂದು ನಿಮಿಷ ಇರಪ್ಪ. ಅಪ್ಪ, ನನ್ಗೆ ಆಫೀಸಿಗೆ ಲೇಟ್ ಆಯ್ತು. ಅಪ್ಪ, ಇಳಿ, ನೀನು ಹೊರಡಪ್ಪ. ಏನಮ್ಮ ನೀನು, ಮನೆಯಲ್ಲಿ ಇಷ್ಟೊಂದು ಕಾರುಗಳಿದ್ರು ಆಟೋದಲ್ಲಿ ಹೋಗ್ತೀನಿ ಅಂತೀಯ. ಈ ದಿನ ಸೌಂದರ್ಯಂಗೆ ಎಷ್ಟು ಸ್ಪೆಷಲ್ ಅಂತ ನಿಂಗೆ ಗೊತ್ತಲ್ವಾ? ಅಪ್ಪ, ಕೆಲವರಿಗೆ ಮಾತ್ರ ಸ್ಪೆಷಲ್ ಡೇ, ನನಗಲ್ವಲ್ಲ. ಅರ್ಚನಾ,
ಸೌಂದರ್ಯ ಅಂದರೆ ಯಾಕೆ ನಿನಗೆ ಇಷ್ಟೊಂದು ತಾತ್ಸಾರ? ನಿಮ್ಮಮ್ಮ 3 ಮಕ್ಕಳನ್ನ ಕೈಗಿಟ್ಟು ಸ್ವರ್ಗ ಸೇರ್ಬಿಟ್ಲು. ಸೌಂದರ್ಯ ಏನಾದರೂ ಈ ಮನೆಗೆ ಬರದೆ ಹೋಗಿದ್ದಿದ್ರೆ ಈ ಮನೆ ನರಕ ಆಗಿರ್ತಿತ್ತು. ನಾನು ಬಿಸ್ನೆಸ್ಸು, ಸಂಪಾದನೆ, ಕಂಪ್ನಿ ಅಂತ ಮನೆಯಿಂದ ಆಚೆನೇ ಇರ್ತಿದ್ದೆ. ತಾಯಿ ಇಲ್ಲದ ಮಕ್ಕಳು ತಂದೆ ಇದ್ದು ಇಲ್ದ ಹಾಗೆ ಅನಾಥರಾಗಿ ಬೆಳೆದು ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಸೊಸೆ ಸೌಂದರ್ಯ 2 ಸ್ಥಾನ ತುಂಬಿಟ್ಲು. ಈ ಮನೆ ಬೆಳಕಮ್ಮ ಸೌಂದರ್ಯ. ಅದು ನಿಮ್ಮ ಪ್ರಕಾರ ಇರ್ಬೋದು, ನನ್ನ ಪ್ರಕಾರ ಅಲ್ಲ. ಅರ್ಚನಾ, ನಿಮ್ಮ ಅತ್ತಿಗೆ ಅಂದ್ರೆ ಚಿರುಗ್ ಪ್ರಾಣ. ಚಿರು ಅಂದ್ರೆ ನಿನಗ್ ಪ್ರಾಣ. ನೀನ್ ಇಲ್ದೇ ಇದ್ರೆ ಅವ್ನು ಖುಷಿಯಾಗಿರ್ತಾನ? ನೋಡು, ಈ ದಿನ ನಿನಗೆ ಇಂಪಾರ್ಟೆಂಟ್ ಅಲ್ದೇ ಇದ್ರು ನಿನ್ ತಮ್ಮ ಚಿರುಗ್ ಇಂಪಾರ್ಟೆಂಟ್ ಅಲ್ವಾ? ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದೆ ಹೋದ್ರು ಮಾತಲ್ಲಿ ಚೆನ್ನಾಗಿ ಕಟ್ ಹಾಕ್ತೀರಾ. ನಿನ್ನ ನೋಡಿನೇ ಸೌಂದರ್ಯ ಅನ್ನೋ ಪದಕ್ಕೆ ಅರ್ಥ ಸಿಕ್ಕಿದೆ ಅಂತ ಅನ್ಸುತ್ತೆ. ತಗೊಳ್ಳಿ, ಕುಂಕುಮ ಇಡಿ. ಅಷ್ಟು ದೊಡ್ಡ ಬ್ಯೂಟಿ ಪ್ರಾಡಕ್ಟ್ ಕಂಪ್ನಿ MD ನೀನು. ಈ ರೀತಿ ದಿನ ನನ್ನ ಹತ್ರ ಕುಂಕುಮ ಇಡ್ಸ್ಕೊಳ್ಳೋದು, ನನ್ನ ಕಾಲಿಗೆ ಬೀಳೋದು, ಇದೆಲ್ಲ ಬೇಕಾ? ಸಮಾಜದಲ್ಲಿ ನನಗಿರೋ ಹೆಸರಿಗಿಂತ ನಾನು ಈ ಮನೆ ಸೊಸೆ ಅಂತ ಗುರ್ತಿಸ್ಕೊಳ್ಳೋದ್ರಲ್ಲೇ ನನಗೆ ಹೆಚ್ಚಿಗೆ ಸಂತೋಷ. ಸೌಂದರ್ಯ, ನೀನು ಈ ಮನೆಗೆ ಮಾಡಿರೋ ತ್ಯಾಗ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಒಂದು ಹೆಣ್ಣು ತನ್ನ ಜೀವನದಲ್ಲಿ ಏನು ಬೇಕಾದರೂ ಬಿಟ್ಕೊಡ್ಬೋದು, ಆದರೆ ತನ್ನ ತಾಯ್ತನ ಮಾತ್ರ ಬಿಟ್ಕೊಡಲ್ಲ. ನಮ್ಮ ಮಕ್ಕಳಾದ್ರೆ ಚಿರು ಮೇಲೆ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ ಅಂತ ಮಗುನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದು. ನೀನು ತಗೊಂಡ ಆ ನಿರ್ಧಾರ ಸಾಮಾನ್ಯವಾದದ್ದಲ್ಲ. ಇದನ್ನ ನಾನು ತ್ಯಾಗ ಅಂತ ಮಾಡಿದ್ದಲ್ಲ. ಚಿರು ನಿಮಗೆ ತಮ್ಮ ಆದ್ರೆ ನನಗೆ ಮಗನೇ. ಅದಕ್ಕೆ ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್. ಬಾ ಬಾ ಬಾ, ಫಸ್ಟು ಸರ್ಪ್ರೈಸ್ ಕೊಡಿಯುವಂತೆ ಬಾ. ನಡೀರಿ. ಬರ್ತಾಳೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ಬೇಕಲ್ವಾ? ಫೈನ್. ರೆಡಿ ಮಾಡಿ ಅಲ್ಲ, ರೆಡಿಯಾಗಿ ಬರಬೇಕಲ್ಲ. ಇವಳು ರೆಡಿಯಾಗಿ ಬರೋಷ್ಟರಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ರೆಡಿಯಾಗಿರ್ತಾರೆ. ಅಷ್ಟು ಬ್ಯೂಟಿ ಕಾನ್ಷಿಯಸ್ ಅಲ್ಲಮ್ಮ ಅವ್ರಿಗೆ. ಔಚ್. ನೂರು ವರ್ಷ ಸುಖವಾಗಿ ಬಾಳಮ್ಮ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತಮ್ಮ. ನೀನು ನಮ್ಮನೆಗೆ ವರ ಇದ್ದ ಹಾಗೆ. ಬಿಟ್ರೆ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆನೇ ಮಾಡಿಸ್ಬಿಡ್ತಾರೆ. ಸೌಂದರ್ಯ, ಅರೇಂಜ್ಮೆಂಟ್ಸ್ ಎಲ್ಲ ಸರಿ ಇದೆಯಾ? ಅರೆ ಏನ್ ಸರಿ? ಎಲ್ಲ ಸರಿಯಾಗಿದೆ. ನಮ್ಮ ಸೌಂದರ್ಯ ಹೇಳಿದ್ಮೇಲೆ ಎಲ್ಲ ಸರಿಗೆ ಇರುತ್ತೆ ಅಲ್ವಾ ಸುಕ್ಕು? ಸೌಂದರ್ಯ, ಚಿರು ಎಲ್ಲಿ ಕಾಣಿಸ್ತಿಲ್ಲ? ಚಿರು ಬ್ರೈಟ್ಸ್ ಆಫ್ ಕರ್ನಾಟಕ ಫೋಟೋಶೂಟಲ್ಲಿದ್ದಾನೆ. No, not like that.
ನೆಕ್ಸ್ಟ್. ಸ್ಮೈಲ್. ವಾವ್, ಇನ್ನೊಂದು ವಿಕೆಟ್ ಬಿತ್ತು. ಲೆಟ್ಸ್ ಗೋ. ಮಾಡರ್ನ್ ಶ್ರೀಕೃಷ್ಣ ಪರಮಾತ್ಮ. ನಮಗಂತೂ ಚಾನ್ಸೇ ಇಲ್ಲ. ವೆಲ್, ವಿ ಫೈನಲಿ pulled it off. ಕಾರ್ಡ್ ತಗೋ. ಓಕೆ ಬಾಸ್. ಅಲ್ಲ ಬಾಸು, ಮಾಡೆಲ್ಸ್ಗಳಿಗೆ ಮಾಡರ್ನ್ ಆಗಿರೋ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡ್ತಾರೆ. ನೀವೇನು ಬಾಸ್ ಮೈ ತುಂಬಾ ಸಾರಿ ಹಾಕಿ ಫೋಟೋ ಶೂಟ್ ಮಾಡಿದಿರಿ? ನಮ್ಮ ನೆಲದ ಹೆಣ್ಮಕ್ಳನ್ನ ಸೀರಿಯಲ್ ನೋಡೋದೇ ಚಂದ ಕಣ. ಹೊಸದೇನಾದ್ರೂ ಇದ್ರೆ ಕಲಿ ಪರವಾಗಿಲ್ಲ, ಆದ್ರೆ ನಮ್ಮ ಸಂಪ್ರದಾಯನ ಮರಿಬಾರ್ದಲ್ವಾ? ಕರೆಕ್ಟ್ ಬಾಸ್. ನಮ್ಮ ಹುಡುಗಿರ್ನ ಸೀರಿಯಲ್ ನೋಡಿದ್ರೇನೆ ಕಣ್ಣೊಯ್ತದೆ, ಇನ್ನು ಮದುವೆ ಸೀರಿಯಲ್ ನೋಡಿದ್ರೆ ಎದೇನೇ ಹೋಯ್ತದೆ. ಅಂಥದ್ರಲ್ಲಿ ಇವತ್ತು ಎಂತೆಂಥ ಬ್ಯೂಟಿಫುಲ್ ಲೇಡೀಸು, ಮಾಡೆಲ್ಸು. ಓ ಮೈ ಗಾಡ್, ನೀವು ಯಾರನ್ನಾದ್ರೂ ಲವ್, ಪ್ಯಾರ್, ಇಷ್ಕ್, ಮೊಹಬ್ಬತ್, ಕಳ್ಳ? ನನ್ನ ಮನಸ್ಸಲ್ಲಿರೋ ಸುಂದರಿನೇ ಬೇರೆ, ಅವಳ ರೂಪನೇ ಬೇರೆ. ರೂಪಕ್ಕ ಅಕ್ಕ, ಎದ್ದೇಳಕ್ಕ. ಹೋಗೆ, ತಲೆ ತಿನ್ಬೇಡ. ಅಕ್ಕ, ನಿಂಗ್ ಬೇಗ ಮದ್ವೆ ಆಗ್ಲಿ ಅಂತ ಅಮ್ಮ ದೇವಸ್ಥಾನದಲ್ಲಿ ನಿನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ. ನೀನ್ ನೋಡ್ರೆ ಇನ್ನೂ ಮಲ್ಗಿದ್ಯಾ? ಎದ್ದೇಳೆ. ನಾನು ಎದ್ದೇಳ್ತೀನಿ, ನೀನು ಹೋಗು. ನಾನ್ ಹೋಗಲ್ಲ. ಯಾಕೆ ಹೇಳು? ನಿನ್ನ ನೆಪ್ಸಿ ದೇವಸ್ಥಾನ ಕಳ್ಸೋ ಜವಾಬ್ದಾರಿ ನಂದು. ಎದ್ದೇಳೆ. ನೀನು ಹೋಗೋವರೆಗೂ ನಾನು ಎದ್ದೇಳಲ್ಲ. ಬೆಳಗ್ಗೆ ನೀನು ಕೆಟ್ಟು ಮುಖ ನೋಡಿ ನನ್ನ ಇಡೀ ದಿನ ಹಾಳು ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ಅಲ್ಲ ಅಕ್ಕ, ಒಳ್ಳೆ ಗುಣ ಕೆಟ್ಟ ಗುಣ ಕೇಳಿದ್ದೀನಿ. ಇದ್ಯಾವುದು ಒಳ್ಳೆ ಮುಖ ಕೆಟ್ಟ ಮುಖ? ಅಂದ ಇಲ್ದಿರೋ ಮುಖದಲ್ಲಿ ಅದೃಷ್ಟ ಇರಲ್ಲ, ಅನಿಷ್ಟ ಇರುತ್ತೆ. ನಿನ್ ಮುಖ ನೋಡಿದ್ರೆ ನನಗೂ ಅದೇ ತಟ್ಟುತ್ತಷ್ಟೆ. ಹೋಗೆ. ಹೌದಾ? ನಿಜಾನೇ. ಅಕ್ಕ, ಎದ್ದೇಳಕ್ಕ. ಈಗ ನೀನ್ ಕಂಡ್ಬಿಟ್ರೆ ಈ ಜಗತ್ತಲ್ಲೇ ಅತಿ ಸುಂದರವಾಗಿರೋ ಮುಖ ನೋಡ್ತೀಯ. ಅತಿ ಸುಂದರಿನ? ಹಾಗಿದ್ರೆ ಸಿನಿಮಾ ಹೀರೋಯಿನೇ ಅನ್ಸುತ್ತೆ. ನೋ ನೋ ನೋ, ಈ ಮೇಕಪ್ ಬ್ಯೂಟೀಸ್ ಎಲ್ಲ ಬೇಡ. ನ್ಯಾಚುರಲ್ ಆಗಿ ಸುಂದರವಾಗಿರ್ಬೇಕು. ಅವಳ ಕೂದಲು ರೇಷ್ಮೆ ಎಳೆ ತರ ಇರಬೇಕು. ಅವಳು ಕಂಡುಬಿಟ್ರೆ ಸೂರ್ಯ ಕೂಡ ನಾಚ್ಕೋಬೇಕು. ಒಟ್ಟಲ್ಲಿ ಅವಳು ನೋಡ್ತಿದ್ರೆ ಆ ದಿನ ದೃಷ್ಟಿ ತೆಗಿಬೇಕು ಅಂತ ಅನ್ನಿಸ್ಬೇಕು. ಏಯ್, ನಾನು ರೆಡಿಯಾಗಿ ಬರ್ತೀನಿ, ಹೋಗೆ. ನಿನ್ನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ. ಏನ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ಇವಳು, ಮಾತು ಕೊಟ್ಟಿದ್ದಾಳಂತೆ. ಮಾತು ನಡಿಯೇ. ಏ ನಡಿಯೇ. ನಡಿ ಅಕ್ಕ. ಅಕ್ಕ, ಅಮ್ಮ ಬೈತಾರಕ್ಕ. ಅಕ್ಕ ಸರಿ, ಬೇಗ ರೆಡಿ ಆಗ್ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಹಾಯ್ ಅರವಿಂದ್, ಹೇಗಿದ್ದೀರಾ? ನಾನು ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಗೊತ್ತಾ? ಬಸ್ಸು, ನೀವು ಹೇಳ್ದಂಗೆ ಜಗತ್ತಲ್ಲಿರೋ ಎಲ್ಲಾ ಬ್ಯೂಟಿಫುಲ್ ಲೇಡೀಸ್ ಇಲ್ಲೇ ಓಡಾಡ್ತಿದ್ರು. ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಜೈ ಅನ್ಸ್ಬಿಡುದಲ್ಲ ಬಾಸು? ನಾನು ಸೆಲೆಕ್ಟ್ ಮಾಡೋದಲ್ಲ, ನಮ್ಮ ಅತ್ತಿಗೆ ಸೆಲೆಕ್ಟ್ ಮಾಡಬೇಕು. ಓ, ಅಂದ್ರೆ ನಿಮ್ಮ ಅತ್ತಿಗೆ ಹಾಕಿರೋ ಗೆರೆನ ದಾಟಲ್ಲ ನೀವು? ಅತ್ತಿಗೆ ಅಲ್ಲ, ನನ್ನಮ್ಮ. ಮೈದ್ನ ಮೈದಿಟ್ಟು ತರ ರುಬ್ಬಿ ಬಿಸಾಕೋ ಕಾಲ ಇದು. ಅಂಥದ್ದಲ್ಲಿ ಮತ್ತಿಗೆ ನಿಮಗೆ ತಾಯಿ ಪ್ರೀತಿ ತೋರಿಸಿದ ಮೇಲೆ ನೀವು ನಿಜವಾಗ್ಲೂ ತುಂಬಾ ಲಕ್ಕಿ ಬಾಸ್. ಥ್ಯಾಂಕ್ ಯು. ಹೇ ಬಾಸ್, ವಾಟ್ ಈಸ್ ದಿಸ್ ಪಾರ್ಸೆಲ್? ಇವತ್ತೇನು ದಿನ ಅಂತ ಮರ್ತೋದ? ಟುಡೇ ಇಸ್ ಮೈ ಸ್ಪೆಷಲ್ ಡೇ.
ಸೆಲೆಬ್ರೇಟ್ ಮಾಡಕ್ ಮನೇಲಿ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಮತ್ತೆ ಇಷ್ಟೊತ್ತಾದ್ರೂ ಇಲ್ಲೇ ಹಾಕಿದ್ದೀರಾ ಬಾಸ್? ಬೇಗ ಮನೆಗೆ ಹೋಗಿ ಬಾಸ್. ಇನ್ನೂ 20 ನಿಮಿಷ ಇದೆಯಲ್ಲ, ಅಷ್ಟರಲ್ಲಿ ಮನೇಲಿ ಇರ್ತೀನಿ. ಏನ್ ಬಾಸ್ ಕಾಮಿಡಿ ಮಾಡ್ತೀರಾ? ಈ ಟ್ರಾಫಿಕಲ್ಲಿ 20 ನಿಮಿಷದಲ್ಲಿ ನೀವು ರೀಚ್ ಆಗೋದು 70 ನಿಮಿಷ ಆಗಿದೆ ಬಾಸು. ನನ್ನ ಅದಕ್ಕೆ ಕಾಯ್ತಿದ್ದಾರೆ. ಟ್ರಾಫಿಕ್ಕೇ ಅಲ್ಲ, ಸಮುದ್ರನೇ ಸಿಕ್ಕರು ದಾಟ್ಕೊಂಡು ಸರಿಯಾದ ಟೈಮಿಗೆ ರೀಚ್ ಆಗ್ತೀನಿ. ದೀಪು, ನೀನಿನ್ನೂ ದುಪ್ಪಟ್ಟ ಹೊಲ್ದಿಲ್ವಾ? ಅವಳು ದುಪ್ಪಟ್ಟ ಇಲ್ಲದೆ ಒಳಗಡೆ ಬರಲ್ಲ ಕಡೆ. ನಾವು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು, ಲೇಟ್ ಆಗುತ್ತೆ. ತಡ್ಕೊಳಮ್ಮ, ನಮ್ ಸುಂದ್ರಿಗೆ ದುರ್ಗಮ್ಮನ್ ತರ 10 ಕೈ ಇದ್ಯಾ? ಅಬ್ಬಾ, ನನ್ ಸುಂದ್ರಿ ಕೆಲ್ಸ ಅಂದ್ರೆ ಕೆಲ್ಸ. ರೂಪಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮ, ಅವಳು ಚೆನ್ನಾಗೇ ಇದ್ದಾಳೆ, ಆದ್ರೆ ಅಕ್ಕ ಇದನ್ನ ಹಾಕಿದ್ರೆ ಆ ದುಪ್ಪಟ್ಟ ಎಷ್ಟ್ ಚೆನ್ನಾಗಿ ಕಾಣಿಸಿದೆ ಗೊತ್ತಾ? ಹೌದು ಚಿನ್ನ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒತ್ಸಲ ಅಮ್ಮ ನೋಡಮ್ಮ, ನಿನ್ ಲವರ್ ಬಂದಿದ್ದಾರೆ. ದೀಪಾ, ಹೋಗಿ ದೇವ್ರ ಮನೆಯಲ್ಲಿ ತಟ್ಟೆ ತಗೊಂಡ್ ಬಾಮ. ಹಾಮ. ರೂಪಾ, ಬೇಗ ಬಾರೆ. ರಾವುಗಾಲದಲ್ಲಿ ವ್ರತ ಮಾಡಿದ್ರೆ ರಾವು ಬಡ್ಕೊಳ್ತು ಅನ್ನೋ ತರ ಮಾಡ್ಕೋಬೇಡ. 11 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಯಾವ ಪ್ರಯೋಜನನೂ ಇಲ್ಲ. ಬಂದೆ ಅಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದೀಯೇ. ಇಂಥ ಮುದ್ದಾದ ಹುಡುಗಿಗೆ ಒಂದ್ ಒಳ್ಳೆ ಹುಡುಗ ಸಿಗಲ್ಲ ಅಂತ ನಿಮ್ಮಮ್ಮ ವ್ರತ ಹಿಡಿತೀನಿ ಅಂತಾಳಲ್ಲ, ನಿಜವಾಗ್ಲೂ ಬುದ್ಧಿ ಇಲ್ಲ ನಿಮ್ಮಮ್ಮನ್ಗೆ. ಇವಳಿಗಿರೋ ಸಮಸ್ಯೆ ಬಗ್ಗೆ ಇವ್ರಿಗೆ ಹೇಗಪ್ಪ ಹೇಳಿ? ಅಕ್ಕನ್ಗೆ ವ್ರತ ಮಾಡೋದೇ ಬೇಕಾಗಿಲ್ಲ. ಯಾಕೆ ಹೇಳು? ಯಾಕೆ? ಅಕ್ಕನಂತ ರೂಪವತಿ ಸಿಗ್ಲಿ ಅಂತ ಗಂಡ್ಮಕ್ಳೇ ವ್ರತ ಮಾಡ್ಬೇಕು. ಇದೊಂದು ಕರೆಕ್ಟಾಗಿ ಹೇಳಿದ್ಲು. ರೂಪಾ, ನಾನು ನಿಮ್ಮಪ್ಪ ಧರ್ಮಾಧಿಕಾರಿಗಳ ಹತ್ರ ಹೋಗ್ಬಿಟ್ಟು ನಿನ್ಗೆ ಯಾವಾಗ ಒಳ್ಳೆ ಕಾಲ ಬರುತ್ತೆ ಅಂತ ಕೇಳ್ಕೊಂಡ್ ಬರ್ತೀವಮ್ಮ. ಅಷ್ಟರಲ್ಲಿ ನೀನು ಇವಳು ಹೋಗಿ ವ್ರತ ಮುಗಿಸ್ಕೊಂಡ್ ಬನ್ನಿ. ಅಮ್ಮ, ತಲೆನೇ ಕೆಡ್ಸ್ಕೊಬೇಡ, ನಾನಿದ್ದೀನಲ್ವಾ. ಏಯ್, ದೃಷ್ಟಿ ಬೊಟ್ಟಿಟ್ಟಂಗ್ ನನ್ ಜೊತೆ ಬರ್ಬೇಡ. ರೂಪಾ, ಸರಿಯಾಗಿ ಹೇಳ್ದೆ ಕಡೆ. ಲೇ ದೀಪಾ, ನಿಂದೇನಾದ್ರೂ ಕೆಲ್ಸ ಇದ್ರೆ ನೋಡ್ಕೊಳೆ. ಹೊರಗಡೆ ತುಂಬಾ ಬಿಸ್ಲು, ಇವಳ ಜೊತೆ ನಾನ್ ಹೋದ್ರೆ ಇವಳಿಗೆ ಸಹಾಯ ಆಗುತ್ತೆ. ಅಮ್ಮಣಿ, ಯಾಕೆ? ಬಂದ್ಬಿಡು. ದೇವ್ರು ಯಾವತ್ತಿದ್ರು ಅನ್ನ ನೋಡ್ಬಿಟ್ಟು ಅಳಿಯಲ್ಲ. ನಾನು ಇವತ್ತಿನವರೆಗೂ ಯಾವ ಅಪ್ಲಿಕೇಶನ್ ಹಾಕಿದ್ರು ಅದೆಲ್ಲ ಪಾಸ್ ಆಗಿದೆ. ಆ ಶಿವಪ್ಪನೇ ಬಂದು ಹೋಗ್ಬೇಡ ಅಂದ್ರು ನಾ ಹೋಗ್ತೀನಿ. ಅಕ್ಕನ ಜೊತೆ ಹೋಗಿ ವ್ರತ ಚೆನ್ನಾಗಾಗೋ ಹಾಗೆ ನೋಡ್ಕೋತೀನಿ. ವ್ರತ ಚೆನ್ನಾಗ್ ಮಾಡಿದ್ರೆ ಅಕ್ಕಂಗ್ ಸಿಗೋ ಗಂಡ ರಥ ಏರಿ ಸರ್ರಂತ ಬರ್ತೇನೆ. ಡೌಟು, ಎವ್ರಿ ಇಯರ್ ಸೇಮ್ ಡೇಟು 11/20ಗೆ ನೀವು ಪೂಜೆ ಮಾಡ್ತಿರಲ್ಲ, ಏನಾದ್ರು ಸ್ಪೆಷಲ್ ಇದೆಯಾ? ಇದೇ ದಿನ ಇದೇ ಟೈಮಿಗೆ ಚಿರು ನನಗೆ ಸಿಕ್ಕಿದ್ದಿನ. ಮೊದಲು ದೇವ್ರ ಪೂಜೆ ಮಾಡ್ಬೋದಲ್ವಾ? ಅಷ್ಟಲ್ಲಿ ಚಿರು ಬರ್ತಾನೋ ಏನೋ. ನನ್ನ ಮಗ ಚಿರು ಯಾವತ್ತಾದ್ರೂ ಇವತ್ತಿನ ದಿನ ಟೈಮ್ ತಪ್ಪಿದಾನ? ಚಿರುಗೆ ಆರತಿ ಆದ್ಮೇಲೆ ಇವತ್ತು ದೇವ್ರ ಪೂಜೆ. ಚಿರು, ನೀನ್ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದು ನೋಡಿ ನೀನ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಮ್ಮ ಅತ್ತಿಗೆ ಈ ಆರತಿ ಶುರುವಾಗೋದ್ರೊಳಗೆ ನೀ ಬಂದೇ ಬರ್ತೀಯ ಅಂತ ಕಾನ್ಫಿಡೆಂಟ್ ಆಗಿದ್ಲು. ಇವತ್ತು ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ಆ ದೇವರು ಚಿರು ಅನ್ನೋ ಮುದ್ದು ಮಗುನ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಿಲ್ಲ. ನನ್ನ ಮಗ ಚಿರು ನಾನು ಹಾಕಿದ ಗೆರೆನ ಯಾವತ್ತೂ ದಾಟಿಲ್ಲ, ಕೊಟ್ಟ ಮಾತನ್ನ ಮಿಸ್ ಮಾಡಿಲ್ಲ.
ಹೇಗೆ ಮಿಸ್ ಮಾಡಲಿ ಅದಕ್ಕೆ? ತಾಯಿನ ಕಳ್ಕೊಂಡು ಅನಾಥವಾಗಿದ್ದು ನನಗೆ ಮತ್ತೆ ತಾಯಿ ಸಿಕ್ಕ ದಿನ ಇವತ್ತು. ಹತ್ರ ಇರಬೇಕಾದವ್ರೆ ಯಾವುದೋ ಮೂಲೆಯಲ್ಲಿರೋ ಬೋರ್ಡಿಂಗ್ ಸ್ಕೂಲಲ್ಲಿ ಅನಾಥವಾಗಿ ಬಿಟ್ಬಿಟ್ಟಿದ್ರು ನನ್ನ. ಮನೆಯವ್ರು ಯಾರೂ ಇಲ್ವೇನೋ ಅನ್ನೋ ಹಾಗೆ. ನನ್ನವ್ರು ಯಾರೂ ಇಲ್ಲ, ಒಂಟಿ ಅಂತ ಅಳ್ತಿರ್ಬೇಕಾದ್ರೆ ನೀವು ಬಂದು ನನ್ನ ಕೈ ಹಿಡಿದು ನಾನೇ ನಿಮ್ಮಮ್ಮ ಮನೆಗೆ ಬಾ ಅಂತ ಹೇಳಿ ಕರ್ಕೊಂಬಂದಿದ್ರಿ. ನೀವು ಅವತ್ತು ನನ್ನ ಕೈ ಹಿಡಿದು ಕರ್ಕೊಂಬಂದಿರಲಿಲ್ಲ ಅಂದರೆ ನಾನು ಇವತ್ತು ಹೀಗಿರಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಜೀವನದಲ್ಲಿ ಇವತ್ತಿಗಿಂತ ಮುಖ್ಯವಾದ ದಿನ ಇನ್ನೊಂದಿಲ್ಲ. ಅದಕ್ಕೆ ನೀನು ಬರೋವರೆಗೂ ದೇವ್ರಿಗೆ ಪೂಜೆ ಮಾಡಲ್ಲ ಅಂತ ಆ ದೇವ್ರನ್ನೇ ಕಾಯಿಸ್ತಾ ಇತ್ತು. ನಡಿ ಬರಕ್ಕೆ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಚಿರು, ನನ್ನ ಹತ್ರ ಈ ಕಲರ್ ಈ ಪ್ಯಾಟರ್ನ್ ಸ್ಯಾರಿ ಇಲ್ಲ ಅಂತ ನಿನಗೆ ಹೇಗೆ ಗೊತ್ತಿತ್ತು? ಅಮ್ಮಂಗೆ ಏನಿಷ್ಟ ಅಂತ ಮಗಂಗೆ ಗೊತ್ತಾಗಲ್ವಾ? ಥ್ಯಾಂಕ್ ಯು ಚಿರು. ಇಲ್ಲಿ ನೋಡು, ಎಲ್ಲದನ್ನು ನಿನಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡಿಸಿ ತರಿಸಿರೋದು. ತಿನ್ನೋ ವಿಚಾರ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಪರ್ಚುನಿಟಿ ಆಗಿರ್ಬೋದು, ಆರ್ ನಾಳೆ ನೀನು ಮದುವೆ ಆಗೋ ಹುಡುಗಿನೇ ಆಗಿರ್ಬೋದು. ಎಲ್ಲ ವಿಚಾರದಲ್ಲೂ ನಿನಗೆ ವರ್ಲ್ಡಲ್ಲಿ ದಿ ಬೆಸ್ಟ್ ಸಿಗಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಬುದ್ಧಿ ನಿನ್ನ ಕೈಲಿರಲಿ, ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಅಚ್ಚು. ಒಳ್ಳೆಯದ. ನಿನ್ನಂಥ ಸೊಸೆನ ನಮ್ಮ ಮನೆ ತುಂಬಿಸ್ಕೊಂಡಿದ್ದಕ್ಕೆ ನಮ್ಮ ಮನೆ ತುಂಬಿದ ಮನೆ ಆಯಿತು. ಎಲ್ಲರೂ ಹೇಳ್ತಾರೆ ಸೊಸೆಯಾಗಿ ಬಂದ ಹೆಣ್ಣು ಮನೆ ಮಗಳ ಥರ ಇದ್ದರೆ ಅದು ಅದೃಷ್ಟ ಅಂತ. ಆದರೆ ನಮ್ಮ ಸೌಂದರ್ಯ ವಿಷಯದಲ್ಲಿ ಹಾಗಾಗಲಿಲ್ಲ. ಸೊಸೆಯಾಗಿ ಬಂದ ಹೆಣ್ಣು ತಾಯಿ ಆಗ್ಬಿಟ್ರು. ಅದಕ್ಕೆ ವಾಟ್ ಅ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಫ್ಯಾಷನ್ ವೀಕ್ ಮುಗಿಲಿ, ಆಮೇಲೆ ಕಾರ್ ಪರ್ಚೇಸ್ ಮಾಡೋಣ ಅನ್ಕೊಂಡಿದ್ದೆ. ನನ್ನ ಚಿರು ಯಾವುದಕ್ಕೂ ಕಾಯಬಾರ್ದು. ಏನಾದರೂ ಬೇಕು ಅಂದರೆ ಅದು ನೆಕ್ಸ್ಟ್ ಮೂಮೆಂಟ್ ನಿನ್ನ ಕಣ್ಣು ಮುಂದೆ ಇರಬೇಕು. ಈ ದಿನನ ನಿನಗೆ ಇನ್ನೂ ಮೆಮೊರಬಲ್ ಆಗಿ ಮಾಡಬೇಕು ಅಂತ ಈ ಕಾರ್ ತರಿಸ್ದೆ. ನಿನಗೆ ಎಲ್ಲ ವಿಚಾರದಲ್ಲೂ ದಿ ಬೆಸ್ಟೇ ಸಿಗಬೇಕು. ನಾನು ಕೋಕೋನಟ್ ಬ್ರೇಕ್ ಮಾಡ್ತೀವಿ. One, 2, 3. ಏನ್ ಮಾಡ್ಬಿಟ್ಟೆ ನೀನು?
ಹೊಸ ಕಾಲು ಸ್ಕ್ರಾಚ್ ಆಯ್ತು, ನೋಡ್ಕೊಂಡು ಹೊಡಿಬೇಕಲ್ವಾ? ರೀ ಅವಳೇನು ಬೇಕು ಅಂತ ಮಾಡಿದ್ಲಾ? ಬೈ ಮಿಸ್ಟೇಕ್ ಆಗಿದೆ. ಫಸ್ಟ್ ಡ್ರೈವ್ ಆದಮೇಲೆ ಕಾರ್ನ ಶೋರೂಮ್ಗೆ ತೊಗೊಂಡೋಗಿ ರೆಡಿ ಮಾಡಿಸಿದ್ರಾಯ್ತು. ಚಿರು, ನೀನು ಹೋಗಿ ಕಾರ್ ತೆಗಿಯಪ್ಪ. ಚಿರು, ಕಾರಿಂದ ಹೊರಗಿಳಿ. ಅದಕ್ಕೆ ಹೊರಗಿಳಿ ಅಂದೆ. ಯಾಕದ್ಕೆ ಏನಾಯ್ತು? ಆ ಕಾರ್ ಸ್ಕ್ರಾಚ್ ಆಗಿದೆ. ನೀನು ಬಳಸೋ ಯಾವುದೇ ವಸ್ತುನೂ ಒಂದು ಚಿಕ್ಕ ಚುಕ್ಕೆ ಇದ್ರೂ ನಾನು ಅದನ್ನು ಸಹಿಸಕ್ಕಾಗಲ್ಲ. ಅಣ್ಣ, ನಾಳೆ ಬೆಳಗ್ಗೆ ಇದೇ ಥರ ಹೊಸ ಕಾರು ಮನೆ ಮುಂದೆ ನಿಂತಿರ್ಬೇಕು. ಓಕೆ ಸೌಂದರ್ಯ. ಅಯ್ಯೋ ಪರವಾಗಿಲ್ಲ ಬಿಡು ಸೌಂದರ್ಯ, ಒಂದು ಸಣ್ಣ ಸ್ಕ್ರಾಚ್ ತಾನೆ. ಈ ಸಣ್ಣ ವಿಷಯಕ್ಕೆಲ್ಲ ಕಾರ್ನೇ ಸುಟ್ಬಿಡಕ್ಕಾಗತ್ತಾ? ರೆಡಿ ಮಾಡ್ಸೋದ್ರಾಯ್ತಪ್ಪ.